ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪ ಕೃತ್ಯಗಳ ಫಲ ತಕ್ಷಣವೇ ಅನುಭವಕ್ಕೆ ಬರದಿರಬಹುದು. ಆದರೆ ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯ ನೋಡಿ ಸರಿಯಾಗಿ ಸುಡುತ್ತದೆ. ನಿಂದಿಸು ನಿಂದಿಸು, ನೀನು ಒಬ್ಬರನ್ನು ಎಷ್ಟು ಬೇಕಾದರೂ ನಿಂದಿಸು, ಆದರೆ ಸತ್ಯವನ್ನು ತಿಳಿದು ನಿಂದಿಸು. ನೀನು ನಿಂದಿಸಿದ್ದು ಅಸತ್ಯವಾದರೆ ನೀನು ನಿಂದಿಸಿದವರ ಕಣ್ಣೀರಿನಿಂದಲೇ ನಿನ್ನ ಸರ್ವನಾಶ ಖಂಡಿತ. ಜೀವನದಲ್ಲಿ ನೀನು ಎಂದೂ ಯಾರಿಗೂ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತದೆ. ಜೀವನದಲ್ಲಿ ಹಿನ್ನಡೆಯಾದಾಗ ನಿರಾಸೆಗೆ ಒಳಗಾಗುವುದು ಬೇಡ. ಏಕೆಂದರೆ ಬಿಲ್ಲಿನಿಂದ ಬಾಣ ಬಿಡಬೇಕಾದರೆ ಅದನ್ನು ಹಿಂದಕ್ಕೆ ಎಳೆದೇ ಬಿಡಬೇಕು. ಇಲ್ಲವಾದಲ್ಲಿ ಬಾಣ ಗುರಿ ಮುಟ್ಟುವುದಿಲ್ಲ. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದರೆ ನಮಗೆ ನಾವೇ ಹೆದರಿ ಬದುಕಬೇಕಾಗುತ್ತದೆ. ಜೀವನದಲ್ಲಿ ನಡೆದು ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಅಸಾಧ್ಯ. ಮುಂದೆ ಆಗಬೇಕಾಗಿರುವುದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು, ಅದು ಖಂಡಿತ ಸಾಧ್ಯ. ಸಮಯಕ್ಕೆ ತಕ್ಕಂತೆ ನಿಮ್ಮನ್ನು ಒಳ್ಳೆಯವರು ಕೆಟ್ಟವರು ಎಂದು ನಿರ್ಧರಿಸುವವರ ಜೊತೆ ಹೆಚ್ಚು ಸಮಯ ಕಳೆಯುವುದನ್ನು ನಿಲ್ಲಿಸಿ. ಯಾರ ಮುಂದೆಯೂ ಕಣ್ಣೀರಿಡಬೇಡಿ, ಕಷ್ಟಗಳನ್ನು ಹೇಳಿಕೊಳ್ಳಬೇಡಿ. ಏಕೆಂದರೆ ನೀವು ನಾಟಕ ಮಾಡುತ್ತಿದ್ದೀರಾ ಎಂದುಕೊಳ್ಳುತ್ತಾರೆ ಹೊರತು ಯಾರೂ ನಿಮ್ಮನ್ನು ಸಂತೈಸುವುದಿಲ್ಲ. ಬೇಕಾದರೆ ಬೆರೆದು ನಡೆ, ಸಾಕಾದರೆ ಸರಿದು ನಡೆ, ಎರಡೂ ಬೇಡವಾದರೆ ಸುಮ್ಮನೆ ನಡೆ. ನಮ್ಮನ್ನು ಪ್ರೀತಿಸುವವರನ್ನು ನಾವು ನಿರ್ಲಕ್ಷಿಸುತ್ತೇವೆ, ಆದರೆ ನಮ್ಮನ್ನು ನಿರ್ಲಕ್ಷಿಸುವವರ ಬಗ್ಗೆ ಹೆಚ್ಚು ಗಮನ ಹರಿಸುತ್ತೇವೆ. ದೊಡ್ಡವರು ಸಣ್ಣವರು ಕೇವಲ ಹೋಲಿಕೆಗಳಷ್ಟೇ. ನಮ್ಮೊಳಗೆ ನಾವಿರುವಾಗ ಯಾವುದಕ್ಕೂ ಭೇದವೆಂಬುದೇ ಇಲ್ಲ. ಒಳದೃಷ್ಟಿ ಹೊರದೃಷ್ಟಿಯಾದರೆ ಜೀವನಕ್ಕೆ ಎಲ್ಲೆ ಎಂಬುದೇ ಇಲ್ಲ.